ಒಂದೂವರೆ ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿದ್ದು. ಭೇಟಿ ನೀಡಿದಾಗ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇತ್ತು. ಆವಾಗ ಸ್ವಾಮೀಜಿಯವ್ರನ್ನ ಶನಿ ಮಹಾತ್ಮನ ಸನ್ನಿಧಿಯಲ್ಲಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿದು. ನನ್ನ ಮಗಳಿಗೆ ಮತ್ತು ಅಳಿಯನಿಗೆ ಫಲ ಯಾವುದೂ ಇದಾಗಿರಲಿಲ್ಲ, ಮಗು ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಬೇರೆಯವ್ರು ಹೇಳಿದ್ರಿಂದ ನೋಡಿಬಿಟ್ಟು ಬಂದು ನಾವಿಲ್ಲಿ ಆಶೀರ್ವಾದ ಪಡೆದು ಹೋಗಿದ್ದು. ಅವ್ರು ಹೇಳಿದ ರೀತಿಯಲ್ಲೇ 3 ತಿಂಗಳಲ್ಲಿ ನಮಗೆ ಫಲದ ಅನುಭವ ಆಯಿತು ನನ್ನ ಮಗಳಿಗೆ. ಇದಾದ ನಂತರ ಇವಾಗ ಮಗು 6 ತಿಂಗಳಾಗಿದೆ. ಮಗುಗೆ ತುಂಬ ಆರೋಗ್ಯವಾಗಿ ಮತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ದಿವಸ ಹುಟ್ಟಿದ್ದಾನೆ. ಇದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಮಿ ಶನಿ ಪರಮಾತ್ಮನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಈ ಕ್ಷೇತ್ರದ ಮಹಿಮೆ ತುಂಬ ಅಪಾರವಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾರಾದರೂ ಪ್ರತಿಯೊಬ್ಬರು ಬಂದು ಅವರ ಹರಕೆಗಳನ್ನು ಹೇಳ್ಕೊಂಡ್ರೆ ಅದು ಖಂಡಿತವಾಗೂ ನೆರವೇರಿಸುತ್ತೆ. ಅದಕ್ಕೆ ನಾವೇ ಕಾರಣ. ನಾವೇನು ಹೇಳ್ಕೊಂಡಿದ್ದೋ ಅದು ಖಂಡಿತವಾಗಿಯೂ ನೆರವೇರಿದೆ. ಮಗು ಭಾಗ್ಯ ಅನ್ನೋದು ತುಂಬಾ ನಮಗೆ ಸುಮಾರು ದಿವಸದಿಂದ 6-7 ವರ್ಷದಿಂದ ಕಾಡ್ತಾ ಇತ್ತು. ಅದಾದ ನಂತರ ನಮಗೆ ಇಲ್ಲಿ ಬಂದು ಹೋದ ನಂತರ ದೇವ್ರ ಕೃಪೆಯಿಂದ ಸುಮಾರು ದೇವಸ್ಥಾನಗಳನ್ನು ಹೋಗಿ ಬಂದಮೇಲೆ ಇಲ್ಲಿ ಬಂದಮೇಲೆ ನಮಗೆ ಆಗಿದೆ. ಆದ್ದರಿಂದ ಈ ದೇವಸ್ಥಾನದ ಮಹಿಮೆ ತುಂಬ ಇದೆ. ನಮ್ಮ ಕಡೆಯಿಂದ ದೇವಸ್ಥಾನಕ್ಕೆ ನಾವು ಋಣಭಾರವಾಗಿರ್ತೇವೆ. ಪ್ರತಿ ಸಾರಿನೂ ನಾವು ಬಂದು ದೇವಸ್ಥಾನಕ್ಕೆ ದರ್ಶನವನ್ನು ಪಡೆದು ಹೋಗ್ತಾಯಿದ್ದೀವಿ. ಈಗಲೇ 3-4 ಸಾರಿ ಬಂದು ಹೋಗಿದ್ದೀವಿ.